ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ ಆಗಿರೋ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ನೀವೇನಾದರೂ ಕಾಲೇಜ್ಗೆ ಹೋಗ್ತಾ ಇದ್ರೆ, ಇಲ್ಲ ಏನಾದರೂ ಆಫೀಸ್ಗೆ ಹೋಗ್ತಾ ಇರೋರಾಗಿದ್ದರೆ, ತುಂಬ ಸಿಂಪಲ್ಲಾಗಿ ಇಲ್ಲ ಮನೆ ಹತ್ರನೇ ಏನೋ ಟೆಂಪಲ್ಗೆ ಹೋಗ್ತಾ ಇದ್ದೀರಿ ಅಂತಂದರೆ ತುಂಬ ಹೆವಿ ಮೇಕಪ್ ಇಲ್ಲದೆ ತುಂಬ ಕಡಿಮೆ ಪ್ರಾಡಕ್ಟ್ನ ಇಟ್ಕೊಂಡು ಯಾವ ರೀತಿ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಮೇಕಪ್ ಮಾಡೋದಂತ ನಾನಿವತ್ತು ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನನಗೂ ಅಷ್ಟೇ ತುಂಬ ಹೆವಿ ಪ್ರಾಡಕ್ಟ್ನ ಹಾಕಿ ಮುಖದ ಮೇಲೆ ಒಂದಾದ್ಮೇಲೆ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ತುಂಬ ನೆಸೆಸಿಟಿ ಇದ್ದರೆ ಮಾತ್ರ ನೀವು ನಿಮ್ಮ ಫೇಸಿಗೆ ಅಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ನನಗೆ ನನ್ನ ಪರ್ಸ್ನಲ್ ಆಗಿ ನಾನು ತುಂಬ ಪ್ರಾಡಕ್ಟ್ನ ಫೇಸ್ಗೆ ಹಾಕ್ಕೊಳ್ಳೋದು ಇಷ್ಟಪಡೋದಿಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗಿ ತುಂಬ ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಮೇಕಪ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಈಗ ತಡ ಮಾಡೋದು ಬೇಡ, ವಿಡಿಯೋ ಒಳಗಡೆ ಹೋಗೋಣ. ಸೊ ಈಗ ನೀವು ನೋಡ್ಬೋದು, ನನ್ನ ಫೇಸ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕ್ಲೆನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಫೇಸ್ನ. ಈಗ ನನ್ನ ಫೇಸಲ್ಲಿ ಏನೂ ಪ್ರಾಡಕ್ಟ್ ಇಲ್ಲ, ಕ್ಲೀನಾಗಿ ಕ್ಲೆನ್ಸ್ ಮಾಡಿದ್ದೀನಿ. ನೀವು ಅಷ್ಟೇ ಫೇಸ್ನ ಚೆನ್ನಾಗಿ ಕ್ಲೆನ್ಸ್ ಮಾಡಿ. ನಾನೀಗ ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೋಬೋದು. ಫಸ್ಟು ನೀವು ಫೇಸ್ಗೆ ಕ್ಲೆನ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಫಸ್ಟು ನೀವು ಫೇಸ್ಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ನಾನೀಗ ಪಾಂಡ್ಸ್ ಲೈಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಮೇಕಪ್ ಮಾಡೋದಿರಲಿ, ನಿಮ್ಮ ನೆಕ್ ಏರಿಯಾನ ಮರೀದೆ ಕವರ್ ಮಾಡಿ, ಇಲ್ಲಾಂದರೆ ಫೇಸ್ ಒಂದು ಕಲರು, ನೆಕ್ ಒಂದು ಕಲರ್ ಆಗೋಗುತ್ತೆ. ಈವನ್ ಅದು ಸಿಂಪಲ್ ಮೇಕಪ್ ಇರಲಿ, ಹೆವಿ ಮೇಕಪ್ ಇರಲಿ, ಯಾವುದೇ ಮೇಕಪ್ ಇರಲಿ, ನಿಮ್ಮ ನೆಕ್ ಏರಿಯಾನ ಮರೀದೆ ಕವರ್ ಮಾಡಿ. ಈಗ ನಾನು ಮಾಯ್ಶ್ಚರೈಸರ್ನ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದು ಕಲರ್ ಕರೆಕ್ಟರ್ ಆಗಲಿ ಕನ್ಸಿಲರ್ ಆಗಲಿ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ತುಂಬ ಸಿಂಪಲ್ ಆಗಿರೋ ಲುಕ್ನ ಕ್ರಿಯೇಟ್ ಮಾಡೋದ್ರಿಂದ ತುಂಬ ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಮೇಬ್ಲಿನ್ ಅವರ ಫಿಟ್ ಮಿ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ, ಶೇಡ್ ನಂಬರ್ 230. ನಾನು ಜಸ್ಟ್ ಇಲ್ಲಿ ಒಂದು ಸ್ವಲ್ಪ ತಗೋತೀನಿ ಅಷ್ಟೇ. ನಾನು ಕನ್ಸಿಲರ್ ಆಗಿ ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಏರಿಯಾ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಯೂಟಿ ಬ್ಲೆಂಡರ್ ಇಂದ ನಾನು ಬ್ಲೆಂಡ್ ಮಾಡ್ಕೋತೀನಿ. ಇದನ್ನ ಫಸ್ಟ್ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ಇದನ್ನ ಯೂಸ್ ಮಾಡಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡಬಾರ್ದು ಯಾವಾಗಲೂ. ಇದನ್ನು ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು, ಅದು ನಿಮಗೆ ಸ್ವಲ್ಪ ಡಬಲ್ ಸೈಜಲ್ಲಿ ಆಗುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ. ಆಗ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಆ ನೀರೆಲ್ಲನೂ ತೆಗೆದ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡಿದರೆ ನಿಮಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಬ್ಲೆಂಡ್ ಮಾಡಬೇಕಾದ್ರೆ ಕೂಡ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ರಬ್ ಮಾಡಬಾರ್ದು. ಜಸ್ಟ್ ಈ ಥರ ಟ್ಯಾಪ್ 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 ಮಾಡ್ಕೊಂಡು ಹೋಗಬೇಕು. ನಾನೀಗ ತುಂಬ ಸಿಂಪಲ್ ಆಗಿರೋ ಮೇಕಪ್ ಲುಕ್ ತೋರಿಸ್ತಾ ಇರೋದ್ರಿಂದ ತುಂಬ ಹೆವಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇಲ್ಲ. ತುಂಬ ನೆಸೆಸರಿ ಇರೋ ಐಟಮ್ಸ್ನ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇಷ್ಟು ನೀವೊಂದು 4 ಪ್ರಾಡಕ್ಟ್ನ ತೊಗೊಂಬಿಟ್ರಿ ಅಂದರೆ ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೋದು. ತುಂಬ ಹೆವಿ ಪ್ರಾಡಕ್ಟ್ ಹಾಕಿಬಿಟ್ಟು ಮೇಕಪ್ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಹತ್ರ ಇರೋ ಪ್ರಾಡಕ್ಟಲ್ಲೇ ನೀವು ಮೇಕಪ್ನ ಈಸಿಯಾಗಿ ಮಾಡ್ಬೋದು. ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಗಿಲ್ಲ ಅಂತಂದರೆ ಅದು ಅಲ್ಲಲ್ಲಿ ಪ್ಯಾಚಸ್ ಥರ ಕಾಣಿಸುತ್ತೆ. ಸೊ ಈಗ ನಾನು ಫೌಂಡೇಶನ್ ಹಾಕಿಬಿಟ್ಟು ಎಲ್ಲ ನೀಟಾಗಿ ಅದನ್ನು ಸೆಟ್ ಮಾಡಿ ಆಯಿತು, ಬ್ಲೆಂಡ್ ಮಾಡಿ ಆಯಿತು. ನೆಕ್ಸ್ಟ್ ನಾನು ನೋಟ್ ಅವರ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಾಂಪ್ಯಾಕ್ಟ್ ಪೌಡರ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ನೀವು ಫೇಸ್ನ ಫಸ್ಟು ಸೆಟ್ ಮಾಡ್ಕೋಬೇಕು.
ನೀವು ಮಾತ್ರ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಅಂದ್ರೂ ನಾರ್ಮಲ್ ವೈಟ್ ಪೌಡರ್ ಇದ್ರೂ ಅದ್ರಲ್ಲಿ ಸೆಟ್ ಮಾಡ್ಕೊಳ್ಳಿ. ಬಟ್ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ ಬೆಸ್ಟ್ ಅಂತ ನನಗನ್ಸುತ್ತೆ. ನಿಮ್ಮ ಹತ್ರ ಯಾವ ಕಾಂಪ್ಯಾಕ್ಟ್ ಪೌಡರ್ ಇದೆಯೋ ಅದನ್ನು ತೊಗೊಂಡು ಸೆಟ್ ಮಾಡ್ಕೊಳ್ಳಿ. ಈಗ ಕಾಂಪ್ಯಾಕ್ಟ್ ಪೌಡರ್ ಹಾಕ್ಬಿಟ್ಟು ನಾನು ಎಲ್ಲನೂ ಸೆಟ್ ಮಾಡಿ ಆಯಿತು ನೋಡಿ. ಈಗ ನೆಕ್ ಆಮೇಲೆ ಫೇಸ್ ಎಲ್ಲನೂ ಸೆಟ್ ಮಾಡಿ ಆಯಿತು. ನೆಕ್ಸ್ಟ್ ನಾನು ಐಬ್ರೋಸ್ನ ಫಿಲ್ ಮಾಡ್ಕೋತೀನಿ. ನಾನು ಲ್ಯಾಕ್ಮಿ ಅವರ ಐಬ್ರೋಸ್ ತೊಗೊಂಡಿದ್ದೀನಿ. ಸೊ ಈಗ ಐಬ್ರೋ ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಯಾವ ಐಬ್ರೋ ಪೆನ್ಸಿಲ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಈಗ ಐಬ್ರೋಸ್ ಫಿಲ್ ಮಾಡಿ ಆಯಿತು. ಈಗ ನಾನು ಕಾಜಲ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಬಂದುಬಿಟ್ಟು ಮೇಬ್ಲಿನ್ ಅವರ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಐ ಲ್ಯಾಶಸ್ಗೆ ಏನೂ ಯೂಸ್ ಮಾಡ್ತಾ ಇಲ್ಲ, ಅಂದರೆ ಮಸ್ಕರ ನಾನು ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ನಾನು ತುಂಬ ಸಿಂಪಲ್ ಆಗಿರೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಐ ಲೈನರ್ ಕೂಡ ನಾನು ಈ ಮೇಬ್ಲಿನ್ ಅವ್ರದ್ದೇ ಯೂಸ್ ಮಾಡ್ತೀನಿ. ಅದು ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಕಾಜಲ್ ಆಗು ನಾನು ಇದನ್ನೇ ಯೂಸ್ ಮಾಡ್ತೀನಿ. ಈವನ್ ಐ ಲೈನರ್ ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ನಿಮ್ಗೊಂದು ಟಿಪ್ ಹೇಳಬೇಕು, ನೀವು ತುಂಬ ಸಿಂಪಲ್ ಆಗಿರೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೇಯ್ನಾಗಿ ನಿಮ್ಮ ಐ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಬೇರೆಲ್ಲನೂ ನೀವು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೇನು ನಡೆಯುತ್ತೆ. ಐ ಬಂದುಬಿಟ್ಟು ನೀವು ಹೈಲೈಟ್ ಮಾಡ್ಕೊಂಡ್ರಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್. ನಿಮಗೆ ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ಕೂಡ ನಿಮಗೆ ಕಣ್ಣು ಮಾತ್ರ ನೀವು ಚೆನ್ನಾಗಿ ನೀಟಾಗಿ ಕಾಜಲ್ನ ಅಪ್ಲೈ ಮಾಡ್ಕೊಂಬಿಡಿ. ಸೊ ಈಗ ನಾನು ಲ್ಯಾಕ್ಮಿ ಅವರ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈಗ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಲ್ಯಾಕ್ಮಿ ಅವ್ರದ್ದು ಶೇಡ್ ನಂಬರ್ 16 ಇದು. ನೋಡಿ ಇಷ್ಟೇ, ತುಂಬ ಸಿಂಪಲ್ ಆಗಿ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ತುಂಬ ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ನೋಡಿ. ಆಗಲೇ ನಿಮ್ಗೆ ಇಷ್ಟೇ ಸಾಕು ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು. ಇಲ್ಲ ನಿಮಗೆ ಸ್ವಲ್ಪ ಚೀಕ್ಸಲ್ಲಿ ಇಲ್ಲ ಸ್ವಲ್ಪ ಬ್ಲಷ್ ಏನಾದರೂ ಬೇಕಂದರೆ ಇದೇ ಲಿಪ್ಸ್ಟಿಕ್ಕಲ್ಲಿ ನಾನು ಜಸ್ಟ್ ಇಲ್ಲಿ ನೋಡಿ ಜಸ್ಟ್ ಈ ರೀತಿ ತೊಗೊಂಡಿದ್ದೀನಿ. ನೀವು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಬ್ಯೂಟಿ ಬ್ಲೆಂಡರಲ್ಲಿ ಕೂಡ ಬ್ಲೆಂಡ್ ಮಾಡ್ಕೋಬೋದು. ತುಂಬ ಮೈಲ್ಡಾಗಿ ಹಾಕಿ, ಯಾಕಂದರೆ ತುಂಬ ಸಿಂಪಲ್ ಆಗಿರೋದ್ರಿಂದ ಮೇಕಪ್ ಲುಕ್ಕು ತುಂಬ ಹೆವಿಯಾಗಿ ಬೇಡ. ಆಮೇಲೆ ಇರೋದೆ ಈಗ ನಾನು ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ನೀಟಾಗಿ ಕಡಿಮೆ ಪ್ರಾಡಕ್ಟ್ ಇಟ್ಕೊಂಡು ಮೇಕಪ್ ಮಾಡಿದ್ದೀನಿ. ಈಗ ನಾವು ಫೈನಲ್ ಆಗಿ ಒಂದು ಬೊಟ್ಟಿಟ್ಕೊಳ್ಳೋಣ. ನೋಡಿ ನಾನು ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಆಯಿತು ನನ್ನ ಮೇಕಪ್ ಲುಕ್ಕು. ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಓಕೆ ನೋಡಿ ನಿಮಗೆ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಕಮ್ಮಿ ಪ್ರಾಡಕ್ಟಲ್ಲಿ ನಿಮಗೆ ಯಾವ ರೀತಿ ಒಳ್ಳೆ ಲುಕ್ ಕೊಡೋದು ಅಂತ ನಾನು ಈ ಮೇಕಪ್ ಲುಕ್ನ ಟ್ರೈ ಮಾಡಿದ್ದೀನಿ. ಇಲ್ಲಿ ನಾನು ಬಂದ್ಬಿಟ್ಟು ಬ್ಲಷ್ ಯೂಸ್ ಮಾಡಿಲ್ಲ, ಆಮೇಲೆ ಮಸ್ಕರಾ ಯೂಸ್ ಮಾಡಿಲ್ಲ, ಆಮೇಲೆ ಕನ್ಸಿಲರ್ ಯೂಸ್ ಮಾಡಿಲ್ಲ, ಆಮೇಲೆ ಕಲರ್ ಕರೆಕ್ಟರ್ ಯೂಸ್ ಮಾಡಿಲ್ಲ, ಆಮೇಲೆ ಶೈನರ್ ಯೂಸ್ ಮಾಡಿಲ್ಲ, ಟೋನರ್ ಯೂಸ್ ಮಾಡಿಲ್ಲ. ತುಂಬ ಪ್ರಾಡಕ್ಟ್ ನಾನು ಯೂಸ್ ಮಾಡಿಲ್ಲ ಇಲ್ಲಿ. ಬಿಕಾಸ್ ಏನಕ್ಕಂತಂದರೆ ನಾನು ತುಂಬ ಕಡಿಮೆ ಪ್ರಾಡಕ್ಟಲ್ಲಿ ನಿಮಗೆ ಸಿಂಪಲ್ ಆಗಿರೋ, ಇದು ತುಂಬ ಬೇಸಿಕ್ ಆಗಿರೋ, ಅಂದರೆ ಈಗ ಬಿಗಿನರ್ಸ್ ಇರ್ತಾರಲ್ಲ ಮೇಕಪ್ ಮಾಡೋದು, ಆಮೇಲೆ ಈಗ ಬಿಗಿನರ್ಸ್ ಕಲಿತಾ ಇರ್ತಾರಲ್ಲ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ.
ಆಮೇಲೆ ನೀವು ಕಾಲೇಜ್ ಗೋಯಿಂಗ್ ಗರ್ಲ್ ಆಗಿದ್ರೆ, ಇಲ್ಲ ಎಲ್ಲಾದರೂ ಈಗ ಸಣ್ಣ ಪುಟ್ಟ ಫಂಕ್ಷನ್ಗೆ, ಇಲ್ಲ ಇಲ್ಲೇ ಪಕ್ಕದಲ್ಲಿ ಎಲ್ಲಾದರೂ ಹೋಗೋದಿದ್ರೆ, ಈ ರೀತಿ ಸಿಂಪಲ್ ಆಗಿ ತುಂಬ ಕಡಿಮೆ ಪ್ರಾಡಕ್ಟ್ ಇಟ್ಕೊಂಡು ನೀವು ಈ ರೀತಿ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋನ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆಮೇಲೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ನಾನು ಇಲ್ಲಿ ಕೊಡ್ತೀನಿ. ಇಲ್ಲ ಅಂದರೆ ಕೂಡ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ಸೋನು ಸ್ಟೈಲ್ಸ್ ಅಂತ. ನಾನು ಯೂಟ್ಯೂಬ್ ಚಾನಲ್ ಐ ಡಿನೇ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ. ಸೊ ನೀವು ನನ್ನ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾನು ವಿಡಿಯೋ ಹಾಕೋದಕ್ಕಿಂತ ಮುಂಚೆ, ಅಂದರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದಕ್ಕಿಂತ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟರ್ಸ್ ಆಗ್ತಾ ಇರ್ತೀನಿ, ರೀಲ್ಸ್ ಆಗ್ತಾ ಇರ್ತೀನಿ. ಸೊ ನೀವು ನನ್ನ ಅಲ್ಲಿನೂ ಫಾಲೋ ಮಾಡ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ಈ ಲುಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.